हरे नमः। नारायणं निखिलपूर्णगुणैकदेहं निर्दोषमाप्यतमप्यखिलैः वाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरुन् मम। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशप्रसादजं जगतीतलविख्यातं जगन्नाथगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशम् इष्टतं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 20ನೇ ಶ್ಲೋಕ ಆಗಬೇಕು. 4ನೇ ಸಂಧಿ ಹೌದಾಚಾರ್ಯ. 20ನೇ ಹೌದಾಚಾರ್ಯ. ಪದ್ಯ ಆಗಬೇಕಿದೆ. 20. ಭೋಜನ ರಸ ವಿಭಾಗ ಸಂಧಿಯ 4ನೇ ಸಂಧಿಯ 20ನೇ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮೂಲ ನಾರಾಯಣನು 57,500 ರೂಪವ ತಾಳಿ ಸರ್ವತ್ರ ದಿಸಮಾನ ನೊಳಿಪ್ಪ ಸರ್ವೇಶ ಲೀಲೆಗೈವನು 1000 ಮೇಲೇಳು 111 ರೂಪವ ತಾಳಿ ಪಂಚ ಪ್ರಾಣರುಳು ಲೋಕಗಳ ಸಲಹುವನು. ಪ್ರಾಣ, ಅಪಾನ, ವ್ಯಾನ, ಉದಾನ ಈ ಮುಖ್ಯ ಪ್ರಾಣನ ರೂಪಗಳಲ್ಲಿ ನಮ್ಮ ದೇಹದಲ್ಲಿರುವಂತಹ ಪಂಚಮುಖ್ಯ ಪ್ರಾಣರ ರೂಪಗಳಲ್ಲಿ 4 ಮುಖ್ಯ ಪ್ರಾಣ ರೂಪಗಳಲ್ಲಿ ಪರಮಾತ್ಮನ ರೂಪಗಳು ಅಖಂಡ ರೂಪ ಎಷ್ಟು, ಖಂಡ ರೂಪ ಎಷ್ಟು ಅಂತ ನಾವು ಕೊನೆಯ ಪಾಠದಲ್ಲಿ ನೋಡಿದ್ವಿ. ಈಗ ಕೊನೆಯ ಮುಖ್ಯ ಪ್ರಾಣನ ರೂಪ ಸಮಾನ ಎಷ್ಟಿದ್ದಾನೆ, ಯಾವ ರೂಪದಿಂದ? ಮೂಲ ನಾರಾಯಣನು ಸಾಕ್ಷಾತ್ ಪರಮಾತ್ಮ ನಾರಾಯಣನ ರೂಪ ಎಷ್ಟಿವೆ? 57,500 557 ರೂಪ ಎಲ್ಲಿದೆ? ಸರ್ವತ್ರದಿ ಸಮಾನ ನೊಳಿಪ್ಪ. ಸಮಾನ ನಾಮಕನಾದ ವಾಯುವಿನಲ್ಲಿ ಸಮಾನ ನಾಮಕನಾಗಿ ಸಮಾನ ವಾಯುವೆ ಆಗಿ ಪರಮಾತ್ಮ ಈ ನಾರಾಯಣ ಇದ್ದಾನೆ. ಖಂಡ ರೂಪದಿಂದ ಹೇಳ್ತಾರೆ 557, ಅಖಂಡ ರೂಪದಿಂದ 1. ಹೇಗೆ 557? ಸಮಾನ, ಸ ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 7ನೇ ಅಕ್ಷರ ಸಕಾರ. ಮಾ 5, ನ 5, ಸಂಖ್ಯಾನ ವಾಮತೋಗತಿ ಬಲದಿಂದ ಎಡಕ್ಕೆ, ಆದ್ದರಿಂದ 557 ರೂಪ. ಇದು ಯಾವ ಕೋಶ? ಸಮಾನ ನೊಳಿಪ್ಪ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ತನಕ ನೋಡಿದ್ವಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಕೊನೆಗೊಳಿದಿರೋದು ಆನಂದಮಯ ಕೋಶ. ಆನಂದಮಯ ಕೋಶದಲ್ಲಿ ಈ ಸಮಾನ ವಾಯುವಿನಲ್ಲಿ ಪರಮಾತ್ಮ ಸಮಾನ ನಾಮಕನಾಗಿ ಸಮಾನ ವಾಯು ರೂಪನಾಗಿ ಖಂಡ ರೂಪದಿಂದ 557 ರೂಪದಿಂದ ಇದ್ದಾನೆ. ಸರ್ವೇಶ, ಸರ್ವತ್ರದ ಎಲ್ಲಾ ಪ್ರಾಣಿಗಳ ಸ್ಥೂಲ ದೇಹದಲ್ಲಿ ಆಯಾಯ ಕೋಶಗಳ ಅಂತರ್ಗತವಾದ ಪಂಚರೂಪ ಪ್ರಾಣಗಳಲ್ಲಿ ಖಂಡ ರೂಪಗಳಿಂದ ಪರಮಾತ್ಮನಿದ್ದಾನೆ. ಇದೇನ್ ಮಾಡ್ತಾನೆ? ಲೀಲೆಗೈವನು ಆಯಾಯ ಕೋಶಗಳು ಆಯಾಯ ರೀತಿ ಅವುಗಳಿಗೆ ಏನೇನು ಕೆಲಸ ಇವೆ ಅವುಗಳು ಮಾಡಬೇಕು ಅಂತಂದ್ರೆ ಪರಮಾತ್ಮ ಅನುಗ್ರಹ ಬೇಕು. ಒಳಗಡೆ ಗಾಳಿ ಬೇಕು. ನಮಗೇ ನೋಡಿ, ಮೇಲ್ಗಡೆ ಟ್ಯಾಂಕ್ ಅಲ್ಲಿ ಇರೋ ನೀರು ಕೆಳಗಡೆ ಬರಬೇಕು ಅಂದ್ರೆ ಗಾಳಿ ಹೋಗ್ಲಿಕ್ಕೆ ಒಂದು ಪೈಪ್ ಬಿಟ್ಟಿರ್ತೀವಿ ಎಕ್ಸ್ಟ್ರಾ.
ಗಾಳಿ ಇದ್ರೇನೆ ಒಳಗಡೆ ಎಲ್ಲ ಸಂಚಾರ ಆಗೋದು, ಹಾಗೆ ಕೆಳಗಡೆ ಎಲ್ಲ ನೀರು ಬರೋದು. ಹಾಗೆ ನಮ್ಮ ಒಳಗೂ ಕೂಡ ಗಾಳಿ ಇದ್ದಾಗ ಮಾತ್ರ ಆ ರಕ್ತ ಸಂಚಾರ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ಗಾಳಿ ಸಾಕ್ಷಾತ್ ವಾಯುದೇವರೇ, ಅವರಲ್ಲಿ ಪರಮಾತ್ಮ. ಆದ್ರಿಂದ ಪಂಚಪ್ರಾಣಗಳು, ಪ್ರಾಣಾದಿ ಪ್ರಾಣಾದಿ ಪಂಚಪ್ರಾಣಗಳು, ಪ್ರಾಣಪಾನ ವ್ಯಾನ ಉದಾನ ಸಮಾನ, ಅವರಲ್ಲಿದ್ದು ಲೋಕಗಳ ಸಲಹುವನು. ಲೋಕಗಳು ಅಂತಂದ್ರೆ ಜೀವರು ಅಂತ ಅರ್ಥ. ಜೀವರನ್ನ ಸಂರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹಾಗಾದ್ರೆ ಸಂಪೂರ್ಣವಾಗಿ ಐದೂ ಪ್ರಾಣರನ್ನ ಸೇರಿಸಿದಾಗ ಐದೂ ಪ್ರಾಣರಲ್ಲಿ ಇರುವಂತಹ ಖಂಡ ರೂಪಗಳು ಎಷ್ಟು ಅಂತಂದ್ರೆ 1711. ಹಾಗಾದ್ರೆ 1711 ರೂಪಗಳು ಈ ಪಂಚಪ್ರಾಣದಲ್ಲಿ ಇದ್ದುಕೊಂಡು ಲೋಕವನ್ನ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸಮಾನ ಅಖಂಡ ರೂಪದಲ್ಲಿ 755, ಅದನ್ನ ರಿವರ್ಸ್ ಮಾಡ್ಬೇಕು. ಅಂಕ ಸಮಾನ ಅಖಂಡರು ನೋಡಿ, ಎಲ್ಲ ಕಡೆಯಲ್ಲೂ ಅಖಂಡ ಅಂದ್ರೆ ಒಂದೇ ಅಂತ ಅರ್ಥ. ಅದರಲ್ಲಿ ವಿಭಾಗಗಳಿಲ್ಲ, ಖಂಡಗಳಿಲ್ಲ. ಖಂಡ ಅಂತಂದಾಗ ಆಯಾಯ ವಾಯುವಿನ ಅಕ್ಷರವನ್ನು ಇಟ್ಟುಕೊಂಡು ನಾವು ಹೇಳಬೇಕು. ಸರಿ, ಮುಂದೆ ಹೋಗೋಣ. ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನುಸ ಏನು ಅದೇ 5 ಖಂಡ ಅಷ್ಟೇ ರೂಪ, ಇದೆನಾ? 5 ಅಖಂಡ ರೂಪ, 1700 ಖಂಡ ಹಾ. ರೂಪ, ಹೌದಲ್ಲ? ಸರಿ ಆಯ್ತು. ಹೌದು 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 1711 ಖಂಡ ರೂಪ. ಸರಿ. ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನು ಸದಾ ಯಜಮಾನನಾಗಿದ್ದನಲಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಿಪನ ಪ್ರತ್ಯುಮ್ನ ಸಂಕರುಷಣ ವಿಭಾಗವ ಮಾಡಿಕೊಂಡು ನಿಪ ನಿತ್ಯಾನಂದ ಭೋಜನದಾಯಿ ತುರ್ಯಾಹ್ವ. ಬಹಳ ಅದ್ಭುತ ಅಂದ್ರೆ ಅದ್ಭುತ ಇದೆ ಇದು. ನೋಡಿ, ಇದರಲ್ಲಿ ನಾವು ಈ ಶ್ಲೋಕದ ಅರ್ಥವನ್ನ, ಈ ಶ್ಲೋಕದ ತಾತ್ಪರ್ಯವನ್ನ ನಾವು ತಿಳಿಯೋದಕ್ಕಿಂತ ಮುಂಚೆ ಈ ಅನಿರುದ್ಧಾದಿ ಭಗವದ್ ರೂಪಗಳನ್ನು ನೋಡಿದ್ವಿ. ಅವರು ಭೋಜನಗಳಲ್ಲಿ ಇದ್ದಾರೆ, ಭೋಜನೇಂದ್ರಿಯಗಳಲ್ಲಿದ್ದಾರೆ, ಆಯಾಯ ಕೋಶಾಂತರ್ಗತರಾಗಿದ್ದಾರೆ, ದೇಹಾಂತರ್ಗತನಾದ ವಾಯುಗಳಲ್ಲೂ ಇದ್ದಾರೆ ಅಂತ ಹೇಳಿದ್ವಿ. ಹಾಗಾದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ದೇಹದಲ್ಲಿರುವಂತಹ ಆಯಾಯ ಜೀವಿಗಳಿಗೆ ಸುಖವನ್ನ ಕೊಡ್ಲಿಕ್ಕೆ, ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಈ ದೇವತೆಗಳೆಲ್ಲ ಇದ್ದಾರೆ ಅಂತ. ಸರಿ, ಅದು ಸರಿ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರಮಾತ್ಮ ಆ ಅಧಿಕಾರಿ ಆ ದೇಹದಲ್ಲಿರುವಂತಹ ಜೀವನನ್ನ ರಕ್ಷಣೆ ಮಾಡುವುದಲ್ಲ, ಆಯಾಯ ದೇಹದಲ್ಲಿ ಇರುವಂತಹ ಆ ಜೀವನ ಪಿತೃಗಳನ್ನು ಅವನು ರಕ್ಷಣೆ ಮಾಡುತ್ತಾನೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಪಿತೃಗಳೂ ಇದ್ದಾರೆ, ನಮ್ಮ ಪೂರ್ವಜರು ಅವರೂ ಇರ್ತಾರೆ ಅಂತ. ಹೇಗೆ ಅಧಿಕಾರಿ ಈ ದೇಹವನ್ನ ಪಡಿಲಿಕ್ಕೆ, ಈ ಪಾಂಚಭೌತಿಕ ದೇಹವನ್ನ ಪಡಿಲಿಕ್ಕೆ ಕಾರಣರು, ನಿಮಿತ್ತರು ಅವರು. ಜೀವನಿಗೆ ದೇಹ ಬರಲಿಕ್ಕೆ ಕಾರಣವೇ ಹೊರತು ಜೀವನೇ ಬರ್ಲಿಕ್ಕೆ ಕಾರಣನಲ್ಲ. ಜೀವ ಬೇರೆ, ದೇಹ ಬೇರೆ. ಆದ್ದರಿಂದ ಆ ಜೀವ ಈ ಒಂದು ದೇಹದಿಂದ ಏನೇನು ಕರ್ಮಗಳನ್ನ ಮಾಡ್ತಾನೋ ಅದಕ್ಕೆ ಅದರ
ಭಾಗ ಪಿತೃಗಳಿಗೂ ಸೇರುತ್ತೆ. ಪಿತೃಗಳಿಗೂ ಇವನು ಮಾಡುವ ಸಕಲ ಕರ್ಮಗಳ ಭಾಗ ಸೇರುತ್ತೆ, ದೇಹದ ಸಂಬಂಧ ಇರುವುದರಿಂದ. ಜೀವನಿಗೆ ಸಂಬಂಧವಾದ ಈ ಸ್ಥೂಲ ದೇಹ ಅವರ ಮೂಲಕ ಬಂದಿದ್ದು, ನಮ್ಮ ಮಾತಾಪಿತೃರ ಮೂಲಕ ಬಂದಿದ್ದು. ಕರ್ಮವನ್ನ ಮಾಡುವಂತಹ ಜೀವ ಅವನು ಬೇರೇನೆ, ದೇಹ ಬೇರೇನೆ. ಈ ದೇಹ ಅವರ ನಿಮಿತ್ತ ಬಂದಿರೋದ್ರಿಂದಾಗಿ ಜೀವ ಈ ದೇಹದಲ್ಲೇ ಇದ್ದುಕೊಂಡು ಕರ್ಮವನ್ನ ಮಾಡೋದ್ರಿಂದಾಗಿ ಆ ಕರ್ಮ ಉಭಯರಿಗೂ ಭಾಗ ಇದೆ, ಆ ಕರ್ಮದ ಭಾಗ ಉಭಯರಿಗೂ ಇದೆ. ಅನುಸಂಧಾನದ ನೋಡಿ, ನಾವು ಅನುಸಂಧಾನ ಮಾಡಿ ಇಂತಿಂಥ ದೇವತೆಗಳು ನಮ್ಮ ಮುಖದಲ್ಲಿ, ದಂತದಲ್ಲಿ, ನಾಲಿಗೆಯಲ್ಲಿ, ಕಣ್ಣಿನಲ್ಲಿ, ಹಸ್ತದಲ್ಲಿ, ಸ್ವಗೀಂದ್ರಿಯದಲ್ಲಿ ಇದ್ದಾರೆ ಎಂದು ವಿಚಾರ ಮಾಡಿ ಪುಣ್ಯ ನಾವು ಭೋಜನ ಮಾಡೋದ್ರಿಂದ ಪಿತೃಗಳಿಗೆ, ಪಿತೃದೇವತೆಗಳಿಗೆ ಕೂಡ ಸೇರತ್ತೆ. ನಮ್ಗೆ ಬಹಳ ಇದೆ, ನಮ್ಮ ಪಿತೃಗಳೇ ಪಿತೃದೇವತೆಗಳಲ್ವಾ ಅಂತ ಅನ್ಸುತ್ತೆ. ಅಲ್ಲ, ನಮ್ಮ ಪಿತೃಗಳು ಪಿತೃದೇವತೆಗಳಲ್ಲ. ಪಿತೃದೇವತೆಗಳು ಯಾರು ಅಂತಂದ್ರೆ ಮುಂದೆ ಹೇಳ್ತಾರೆ, ಯಾರು ಪಿತೃಗಳಿಗೆ ನಾವು ಶ್ರಾದ್ದ ಮಾಡಿದಾಗ ಅದರಿಂದ ಬಂದಂತಹ ಪುಣ್ಯದ ಭಾಗವನ್ನ ನಮ್ಮ ಪಿತೃಗಳಿಗೆ ತಲುಪಿಸ್ತಾರೋ ಅವರು ಪಿತೃದೇವತೆಗಳು ಅಂತ ಅರ್ಥ. ಈಗ ನಮ್ಮ ಪಿತೃಗಳು ಇಲ್ಲ ಅಂತ ತಿಳ್ಕೊಳ್ಳಿ, ನಾವು ಎಲ್ಲ ಶ್ರಾದ್ದವನ್ನ ಮಾಡ್ತೇವೆ. ಅದರಿಂದ ಅದರ ಒಂದು ಪುಣ್ಯ ಭಾಗವನ್ನ, ಆ ಒಂದು ನಾವು ಅನ್ನದಿಂದ ಏನ್ ಪಿಂಡ ಇಟ್ಟಿರ್ತೇವೆ, ನಮ್ಮ ಪಿತೃಗಳು ಯಾವ ಯೋನಿಯಲ್ಲಿ ಹುಟ್ಟಿರ್ತಾರೋ ಅವರಿಗೆ ಒಂದು ಅನ್ನ ಸಿಗತ್ತೆ. ಆ ಒಂದು ಯೋನಿಗೆ ಯೋಗ್ಯವಾದ ಅನ್ನ ಈ ಪಿತೃದೇವತೆಗಳು ಕೊಡ್ತಾರೆ. ಅನಲ, ಸೋಮ, ಯಮ ಈ 3 ಜನ ಪಿತೃದೇವತೆಗಳು. ಅಗ್ನಿ, ಚಂದ್ರ, ಯಮ ಪಿತೃದೇವತೆಗಳು. ಸರಿನಾ? ಹೀಗೆ ಅವರು ಹೇಳ್ತಾರೆ. ಹಾಗಾದ್ರೆ ಇಷ್ಟು ತಿಳ್ಕೊಳ್ಳಿ, ಮೊದಲಿಗೆ ಇಷ್ಟು. ಹೇಗೆ ನಮ್ಮ ಪಿತೃಗಳ ಸಂಬಂಧ ನಮಗೆ ಹೇಗೆ ಅಂತಂದ್ರೆ ನೋಡಿ, ತ್ರಿನವತಿ ಅಂತಂದ್ರೆ 93, ತ್ರಿ ಅಂದ್ರೆ 9, ತ್ರಿ ಅಂದ್ರೆ 3, ಕ್ಷಮಿಸಿ, ನವತಿ ಅಂತಂದ್ರೆ 90, 93. ಅದನ್ನೇ ಹೇಳಿದ್ದಲ್ಲಿ ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿ, ಅಂದ್ರೆ 93 ರೂಪದಿಂದ, ಅವನದ್ದೇ ಆದ ರೂಪದಿಂದ ಇರ್ತಾನೆ. ಯಾರಲ್ಲಿ? ಪಿತೃದೇವತೆಗಳಲ್ಲಿ, ಪಿತೃಗಳಲ್ಲಿ, ದೇಹಧಾರಿಯಾದ ಜೀವನಲ್ಲಿ ಅವರನ್ನ ನಿಯಾಮನೆ ಮಾಡ್ತಾ ಇರ್ತಾನೆ. ಅಧಿಕಾರಿಯ ಶರೀರ ಹೇಗೆ ಬರ್ತದೆ, ಈ ಜೀವನಿಗೆ ಶರೀರ ಯಾವ ಕಾರಣದಿಂದ ಬರ್ತದೆ, ಹೇಗೆ ಬರ್ತದೆ ಅಂತಂದ್ರೆ ನೋಡಿ, 3 ಜನ ಕಾರಣರು, 6 ಜನ ಕಾರಣರು. ತಂದೆಯ ರೇತಸ್ಸು, ತಾಯಿಯ ಶುಕ್ಲ, ಅಜ್ಜನ ರೇತಸ್ಸು ಮತ್ತೆ ತಾಯಿಯ ಶುಕ್ಲ, ಮುತ್ತಜ್ಜನ ರೇತಸ್ಸು ಮಾತಾಮಹಿಯ ತಾಯಿ, ಅರ್ಥಾತ್ ತಾಯಿಯ ಅಜ್ಜಿ. ಹಾಗಾದ್ರೆ ನೋಡಿ, ತಾಯಿಯಲ್ಲಿ ತಾಯಿಯ ಶುಕ್ಲ, ಅವಳಲ್ಲಿ ತಾಯಿಯ ಶುಕ್ಲ, ಅವಳಲ್ಲಿ ತಾಯಿಯ ಶುಕ್ಲ, ಅವರ ಅಜ್ಜಿಯ ಶುಕ್ಲ, ಎಲ್ಲವೂ ಇರ್ತದೆ, ಬಹಳ ಸೂಕ್ಷ್ಮವಾಗಿ ಇರ್ತದೆ. ಇದರಿಂದಾಗಿ ಈ ಪ್ರಕಾರ 6 ವಿಧದಿಂದ ನಮ್ಮ ದೇಹ ನಿರ್ಮಾಣವಾಗತ್ತೆ. ತಾಯಿ ಹೋದ್ರೆ ಮೈಲಿಗೆ ಇದೆ, ತಾಯಿ ಹೋದ್ರೂ ಮೈಲಿಗೆ ಇದೆ, ತಾಯಿಯ ಅಜ್ಜಿ ಹೋದ್ರೂ ಮೈಲಿಗೆ ಇದೆ. ಯಾಕೆ? ಈ ಶುಕ್ಲ ಸಂಬಂಧ, ಈ ರೇತಸ್ಸಿನ ಸಂಬಂಧ. ಅಪ್ಪ ಹೋದ್ರೆ ಮೈಲಿಗೆ ಇದೆ, ಅಜ್ಜ ಹೋದ್ರೆ ಮೈಲಿಗೆ ಇದೆ, ಮುತ್ತಜ್ಜ ಹೋದ್ರೂ ಮೈಲಿಗೆ ಇದೆ. ಯಾಕೆ? ರೇತಸ್ಸಿನ ಸಂಬಂಧ ನಮಗಿದೆ. ಬರೀ ನಮ್ಮ ಒಂದು ಸ್ಥೂಲ ದೇಹಕ್ಕೆ ಮಾತ್ರ ಇದೆ. ವಿಚಾರ ಮಾಡಿ.
ಈ ರೇತಸ್ ಸಂಬಂಧ ಪರಂಪರೆ ದೇಹಕ್ಕೆ ಸಂಬಂಧಪಟ್ಟಿರುವುದು ಮುಖ್ಯವಾಗಿ. ಈ ರೇತಸ್ ಸಂಬಂಧ ತಪ್ಪಿದಾಗ ನಮಗೆ ಸೂತಕಾದಿಗಳಿಲ್ಲ. 3 ತಲೆ ಮುಗಿದು ಹೋಯ್ತು ಅಂತಾದ್ರೆ ಅವ್ರು ಹೋದ ನಮಗೆ ಅದು ಮೈಲಿಗೆ ಇಲ್ಲ ಅಂತ ಲೆಕ್ಕ. ಅದಕ್ಕೇನೆ ಗೋತ್ರಾದಿಗಳು, ಅವರಿಂದನೇ ನಮ್ಗೆ ಗೋತ್ರಾದಿಗಳು ಬರೋದು. ಗೋತ್ರ ಬೇರೆ ಅಲ್ಲ, DNA ಬೇರೆ ಅಲ್ಲ, ನಾವು ಅದನ್ನ ಗೋತ್ರ ಅಂತ ಹೇಳ್ತೇವೆ ಅಷ್ಟೇ. ಪಿತನ ರೇತಸ್ಸು ಏನಿದೆ ಅದು ದೇಹಕ್ಕೆ ಸಂಬಂಧವಿರ್ತದೆ, ನಮ್ಮ ದೇಹಕ್ಕೆ ಸಂಬಂಧವಿರ್ತದೆ. ಈ ಪಿತೃದೇವತೆಗಳು ಇನ್ನೂ ಅನೇಕರಿದ್ದಾರೆ. ಈ ಯಮ, ಸೋಮ, ಅಗ್ನಿ ಅದನ್ನು ಹೊರತುಪಡಿಸಿ ಅಷ್ಟವಸಗಳೂ ಕೂಡ ಪಿತೃದೇವತೆಗಳು. ಅದು ಹೇಗೆ ನೋಡಿ, ಆಯಾಯ ಪಿತೃಗಳಿಗೆ ಆಯಾಯ ಅಂಶವನ್ನ, ಅನ್ನದ ಭಾಗವನ್ನ ತಲುಪಿಸುವಂತಹ ಕೆಲಸ ಅಗ್ನಿ, ಚಂದ್ರ, ಯಮ. ಈ ನಮ್ಮ ತಂದೆಯಲ್ಲಿ, ನಮ್ಮ ತಂದೆಯ ದೇಹದಲ್ಲಿ, ತಂದೆಯ ರೇತಸ್ಸಿನಲ್ಲಿ ಅಷ್ಟವಸುಗಳು ಇರ್ತಾರೆ. ನಮ್ಮ ತಂದೆಯ ರೇತಸ್ಸನ್ನ ಆ ಒಂದು ಆಶ್ರಯಿಸಿಕೊಂಡು ಅಷ್ಟವಸುಗಳು ಇರ್ತಾರೆ. ಹಾಗಾದ್ರೆ ನಮ್ಮ ತಂದೆಯ ರೇತಸ್ಸು ನಮ್ಮಲ್ಲಿಯೇ ಇದೆ, ಪಿತಾಮಹನ ರೇತಸ್ಸು ನಮ್ಮಲ್ಲಿದೆ, ಪ್ರಪಿತಾಮಹನ ರೇತಸ್ಸು ನಮ್ಮಲ್ಲಿದೆ. ತಂದೆ ಮತ್ತು ತಾಯಿಯ ಸಂಯೋಗದಿಂದಲೇ ನಾವು ಹುಟ್ಟಿರ್ತೇವೆ. ಮಾತಾ ತಾಯಿಯ ಶುಕ್ಲ ನಮ್ಮಲ್ಲಿದೆ, ತಾಯಿಯ ಶುಕ್ಲ ನಮ್ಮಲ್ಲಿದೆ, ತಾಯಿಯ ಅಜ್ಜಿಯ ಶುಕ್ಲವೂ ನಮ್ಮಲ್ಲಿದೆ. ಹಾಗಾದ್ರೆ ತಂದೆಯ ರೇತಸ್ಸನ್ನ ಆಶ್ರಯಿಸಿಕೊಂಡು ಎಷ್ಟು ವಸುಗಳು ಇರ್ತಾರೆ ನಮ್ಮಲ್ಲಿ. ಅಜ್ಜನ ರೇತಸ್ಸನ್ನ ಆಶ್ರಯಿಸಿಕೊಂಡು ಏಕಾದಶ ರುದ್ರ ಇರ್ತಾರೆ ನಮ್ಮಲ್ಲಿ. ಅಜ್ಜನ ರೇತಸ್ಸನ್ನ ಆಶ್ರಯಿಸಿಕೊಂಡು 12 ಆದಿತ್ಯರಿರ್ತಾರೆ ನಮ್ಮಲ್ಲಿ. ಇಷ್ಟು ದೇವತೆಗಳು ಹಾಗಾದ್ರೆ ಎಷ್ಟಾಯ್ತ್ರಿ? ಏಕಾದಶ ರುದ್ರರು, 12 ಆದಿತ್ಯರು, ಎಷ್ಟಾಯ್ತು? 31. ಅಷ್ಟವಸುಗಳು 31 ಆಯ್ತಲ್ಲ. 31 ಎಲ್ಲರೂ ಸೇರಿ 31 ಆಗತ್ತೆ. ಹೌದು, 31 ಆಗತ್ತೆ. 31 ಒಂದ್ ಕಡೆ, 31 ಇನ್ನೊಂದ್ ಕಡೆ. ಅದನ್ನೇ ಹೇಳಿದ್. ಈ ರೀತಿ 31 ಮಂದಿ ಅನಿರುದ್ಧ ರೂಪಗಳು ನೋಡಿ. 31 ಮಂದಿಗಳಲ್ಲಿ ಅನಿರುದ್ಧನ ರೂಪಗಳು ಇರ್ತವೆ. ಎಷ್ಟು ರೂಪ? 93 ರೂಪಗಳು ಇರ್ತವೆ. ಅದು ಹೇಗೆ ಅಲ್ರಿ? 31 ಮಂದಿಗಳಲ್ಲಿ 93 ಇರೋದು ಹೇಗೆ ಅಂತಂದ್ರೆ ಇದು ಅದ್ಭುತ. ವೈಕಾರಿಕ, ತೈಜಸ, ತಾಮಸ ಇದು ಅಹಂಕಾರಗಳಲ್ಲಿ ಬರುವಂಥದ್ದು. ವೈಕಾರಿಕದಿಂದ ಹುಟ್ಟಿರುವಂತಹ ವಿಕೃತವಾದ ಮನಸ್ಸು, ತೈಜಸದಿಂದ ಹುಟ್ಟಿರುವಂತಹ, ತೈಜಸ ಶಕ್ತಿ ಉಳ್ಳಂತಹ ನಮ್ಮ ದಶೇಂದ್ರಿಯಗಳು, ತಾಮಸ ಶಕ್ತಿ ಉಳ್ಳಂತಹ ಪಂಚಭೂತಗಳು. ಈ 3 ಅಹಂಕಾರಗಳು ಏನಿವೆ ಇವು ಆ 31 ಮಂದಿಯಲ್ಲಿ ಇರ್ತವೆ. ಪ್ರತ್ಯೇಕವಾಗಿ 3 ಅಹಂಕಾರಗಳು ಒಬ್ಬೊಬ್ಬರಲ್ಲಿ. ಹಾಗಾದ್ರೆ 31 ಮಂದಿ ದೇವತೆಗಳಲ್ಲಿ ಸೇರಿಸಿ ಅದನ್ನು ಗುಣಿಸಿದರೆ 31 ಮೂರುಗಳು ಕರೆಕ್ಟ್ ಆಯ್ತು. 33 ಆಯ್ತು. 93 ಆಗತ್ತೆ. 3 ಅಹಂಕಾರ ಯಾವ್ದು? ಇನ್ನೊಂದ್ಸತಿ ಹೇಳಿ ಆಚಾರ್ಯ. ವೈಕಾರಿಕ ಅಹಂಕಾರ, ವೈಕಾರಿಕ ತೈಜಸ, ತಾಮಸ. ವೈಕಾರಿಕ ಮನಸ್ಸು, ತೈಜಸ, ವೈಕಾರಿಕ ಮನಸ್ಸು, ತೈಜಸ 10 ಇಂದ್ರಿಯಗಳು, ತಾಮಸ ಪಂಚಭೂತಗಳು. ಇನ್ನೊಂದ್ಸತಿ ಹೇಳಿ ಆಚಾರ್ಯ.
ವೈಕಾರಿಕ ವೈಕಾರಿಕ ಮನಸ್ಸಾಯ್ತು. ಮನಸ್ಸು, ತೈಜಸವಾದದ್ದು ಇಂದ್ರಿಯಗಳು, ದಶೇಂದ್ರಿಯಗಳು, ಇಂದ್ರಿಯ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಹ್ಮ್. ತಾಮಸ ಪಂಚಭೂತಗಳು. ಇದು ನಮ್ಮ ಜಗನ್ನಾಥದಾಸರು ಹೇಳಿದ್ದು, ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ದೇಹದಲ್ಲಿ ಇರ್ತಾನೆ ಅಂದ್ರೆ ಹೀಗಿರ್ತಾನೆ ಅಂತ ಅರ್ಥ. ಬರೀ 93 ಅನಿರುದ್ಧನ ರೂಪಗಳು ನಮ್ಮಲ್ಲಿವೆ ಅಂತ ಹೇಗೆ? ಯಾರ್ಯಾರಲ್ಲಿ, ಏನೇನಲ್ಲಿ ಗೊತ್ತೇ ಆಗೋದಿಲ್ಲ. ಈ ರೀತಿ ಎಲ್ಲಾ ದೇವತೆಗಳಿಂದ ಕೂಡಿಕೊಂಡು ಅನಿರುದ್ಧ ನಾಮಕ ಪರಮಾತ್ಮ 93 ರೂಪಗಳಿಂದ ನಮ್ಮ ದೇಹದಲ್ಲಿ ಇದ್ದುಕೊಂಡು ಅನಲ ಸೋಮಾದಿ ಅನಲ ಅನ್ಯ ಪಿತೃದೇವತೆಗಳಿಗೆ ಅಗ್ನಿದೇವರು, ಪಿತೃಗಳ ರೇತೋ ಭಾಗದಲ್ಲಿ ಇರ್ತಾರೆ ಅವರು ಕೂಡ ಸೂಕ್ಷ್ಮ ರೂಪದಿಂದ. ಚಂದ್ರ ಪ್ರಪಿತಾಮಹನ ರೇತೋ ಭಾಗದಲ್ಲಿ ಅವರು ಕೂಡ ಇರ್ತಾರೆ. ಆದಿಶಬ್ದದಿಂದ ಯಮ. ಹೀಗೆ ಪೂರ್ವೋಕ್ತರಾದ ವಸುರುದ್ರ ಆದಿತ್ಯರೂ ಕೂಡ ರಕ್ಷೆ ಮಾಡ್ಕೊಳ್ಬೇಕು. ಎಲ್ಲಾ ದೇವತೆಗಳಿಂದ ಪಿತೃ, ಅದನ್ನೇ ಹೇಳ್ತಿದ್ದಾರೆ ನೋಡಿ ಅಲ್ಲಿ, ಅನಲ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ. ಆದಿಶಬ್ದೇನು ಎಲ್ಲವೂ ಕೂಡ ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಮತ್ತೆ ಸೋಮ, ಅಗ್ನಿ, ಯಮ, ಇವರು ಪಿತೃ ದೇವತೆಗಳಿಗೆ ಅನ್ನವನ್ನು ಕೊಡುತ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡುವವರು ಈ 3 ಜನ ಮುಖ್ಯವಾಗಿ, ಅಗ್ನಿ, ಚಂದ್ರ, ಯಮ, ಈ 3 ದೇವತೆಗಳು. ಅದಕ್ಕೆ ನಾವು ವಸು, ರುದ್ರ, ಆದಿತ್ಯ ಅಂತ ಹೇಳೋದು. ಪಿತೃಂತರ್ಗತ ವಸು, ಪಿತಾಮಹಂತರ್ಗತ ರುದ್ರ, ಪ್ರಪಿತಾಮಹ ಆದಿತ್ಯ. ಹೀಗೆ ಪರಮಾತ್ಮ ಪಿತೃದೇವತೆಗಳಲ್ಲಿ ಸದಾ ಯಾವಾಗಲೂ ಕೂಡ ಯಜಮಾನನಾಗಿ ಇದ್ದು, ಅಂದ್ರೆ ನಿಯಾಮಕತ್ವೇನ ಇರ್ತಾನೆ. ಇದ್ದು ನಮ್ಮ ಸ್ಥೂಲ ದೇಹದಲ್ಲಿ ಇದ್ದುಕೊಂಡು ಪುಣ್ಯಕರ್ಮಗಳನ್ನ ಮಾಡಿಸಿ ವಸು, ರುದ್ರ, ಆದಿತ್ಯರಿಗೆ, ಅನಲ, ಸೋಮ, ಯಮಗಳಿಗೆ, ಪಿತೃಪಿತಾಮಹಾದಿಗಳಿಗೆ, ಈ 9 ಮಂದಿಗೆ ಸೇರುವಂತಹ ಪುಣ್ಯ ಸಮೂಹವನ್ನ ಅನ್ನದೊಳಗೆ ಇದ್ದುಕೊಂಡು ಅನ್ನರೂಪನಾಗಿ ಆ ಒಂದು ವಂಶದ ಉದ್ಧಾರಕ್ಕಾಗಿ ಅನಿರುದ್ಧನು ಇರುತ್ತಾನೆ ನಮ್ಮ ದೇಹದಲ್ಲಿ. ಅದಕ್ಕೆ ಹೇಳೋದು, ಎಲ್ಲೋ ಪಿತೃದೋಷ ಇದೆ ನಿಮಗೆ, ಅದಕ್ಕೆ ಮಕ್ಕಳಾಗ್ತಿಲ್ಲ ಅಂತ. ಹೌದಾ? ಕೇಳಿರಾ ಜ್ಯೋತಿಷ್ಯರು ಹೇಳೋದು? ಹೌದಾ? ಕೇಳಿದೆ. ಎಲ್ಲೋ ಪಿತೃದೋಷ ಇದೆ, ಸರಿಯಾಗಿ ಶ್ರಾದ್ದ ಮಾಡಿಲ್ಲ. ಎಷ್ಟು ಅದ್ಭುತ ನೋಡಿ ಇದು. ಹೀಗೆ 3 ಅಂದ್ರೆ ವಸು, ರುದ್ರ, ಆದಿತ್ಯ ಅಂತ 3 ಹಿಡ್ಕೊಳ್ಬೇಕು. ಅಷ್ಟಬಸಗಳು, ಏಕಾದಶ, ದ್ವಾದಶ ಆದಿತ್ಯರು ಬಿಟ್ಟು ಬಿಡಿ, ಅವು 3 ಗುಂಪು ಅಂತ. ಆಮೇಲೆ ಅನಲ, ಸೋಮ, ಯಮ, ಆ 3 ಜನ, ಪಿತೃ, ಪಿತಾಮಹ, ಪ್ರಪಿತಾಮಹ, ಆ 3 ಜನ. ಟೋಟಲ್ ಎಷ್ಟು? 9 ಜನ. 9 ಜನ ಸೇರಿ ಮಾಡುವಂತಹ ಆ ಪುಣ್ಯ ಸಮೂಹವನ್ನ ಅನ್ನದೊಳು ತದ್ವಾಚ್ಯನಾಗಿ ಒಂದೊಂದು ಅಂಶದಿಂದಲೂ ಕೂಡ ಅನಿರುದ್ಧ ಪರಮಾತ್ಮ ಇರ್ತಾನೆ. ಅನ್ನ ನೆನಿಪ, ಅನ್ನ ಅಂತ ಕರೆಸ್ಕೊಳ್ತಾನೆ ಅನಿರುದ್ಧ. ಆ ಪ್ರದ್ಯುಮ್ನ, ಆ ಅನಿರುದ್ಧ ಪರಮಾತ್ಮನೇನೆ ಪ್ರದ್ಯುಮ್ನ ರೂಪದಿಂದ ದೇವತೆಗಳ ಭಾಗ ಬೇರೆ, ಪಿತೃಭಾಗ ಬೇರೆ ಅಂತ 2 ಭಾಗವನ್ನ ಮಾಡ್ತಾನೆ. ದೇವತೆಗಳು ಇಲ್ಲಿ 2 ಗುಂಪಿದೆ. ವಸು, ರುದ್ರ, ಆದಿತ್ಯರು ದೇವತೆಗಳೇ, ಅನಲ, ಸೋಮ, ಯಮನು ಕೂಡ ದೇವತೆಗಳೇ.
ಹಾಗಾದ್ರೆ 6 ಭಾಗ ಪುಣ್ಯವನ್ನ ಅವರಿಗೆ, 3 ಭಾಗ ಪುಣ್ಯವನ್ನ ನಮ್ಮ ಪಿತೃಗಳಿಗೆ ಕೊಡ್ತಾನೆ. ಯಾರು? ಸಂಕರುಷಣ. ಈ ಅನಿರುದ್ಧನ ಪರಮಾತ್ಮನೇನೆ ಸಂಕರ್ಷಣ ರೂಪದಿಂದ ವಿಭಾಗ ಮಾಡ್ತಾನೆ. ದೇವಭಾಗ 6, ಪಿತೃಭಾಗ 3, ಈ ರೀತಿ 9 ಭಾಗವನ್ನ ಮಾಡಿ ತುರ್ಯಾಕ್ವ, ಅನಿರುದ್ಧನೇ ತುರ್ಯ ಎನ್ನುವಂತಹ ಶಬ್ದದಿಂದಾಗಿ ಅರ್ಥಾತ್ ವಾಸುದೇವ ರೂಪದಿಂದ ಇರ್ತಾನೆ. ಇನ್ನೊಮ್ಮೆ ಅದನ್ನ ವಿಚಾರ ಮಾಡ್ತಾ ಬಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಇದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ನಿನ್ನೆ ಇಷ್ಟು ದಿನ ಹೇಳೋ ಹರಿಕಥಾಮ್ ಸಾರೇ ಮರೆತು ಹೋಗುತ್ತೆ. ತುರಿಯ ಹೌದಾ? ಒಂದ್ ಸ್ವಲ್ಪ ಹೇಳಿ ತುರಿಯ ಅರ್ಥ ಇವರು ಹೇಳಿ. ತುರಿಯ ಆಚಾರ್ಯ ಅಂತ ಅಲ್ಲ, ಒಂದು ತುರಿಯ ಅಂತಂದ್ರೆ 4ನೇ ರೂಪ ಅಂತರ್ಥ ಅಷ್ಟೇ. ಓಹೋ, ಸರಿನಾ? ಅವನಿಗೆ ತುರ್ಯ ಅಂತ ಕರಿತೇವೆ. ಈಗ ತೃತೀಯ ಅಂತ ಹೇಳ್ತೇವೆ. ಚತುರ್ಥ. ಆ ರೀತಿ ಇದು ತುರ್ಯ ಅಂತ 4ನೇ ರೂಪಕ್ಕೆ ತುರ್ಯ ಅಂತ ಕರಿತೇವೆ. ಅದು ಯಾವುದು? ವಾಸುದೇವ ನಾಮಕ ಪರಮಾತ್ಮ. ಈ 9 ಭಾಗವನ್ನ ಅವನು ತೆಗೆದುಕೊಂಡು ಉಣಿಪ, ಅವನು ಉಣುತ್ತಾನಂತೆ. ಪಿತೃಭಾಗವನ್ನ ಅಗ್ನಿದ್ವಾರ, ಪಿತಾಮಹನ ಭಾಗವನ್ನ ಯಮನ ದ್ವಾರ, ಪ್ರಪಿತಾಮಹನ ಭಾಗವನ್ನ ಸೋಮನ ದ್ವಾರ ತಗೊಂಡು ಎಲ್ಲೆಲ್ಲಿ ಆಯಾಯ ಪಿತೃಗಳಿದ್ದಾರೋ ಅವರಿಗೆ ಉಣಿಸುವವನಾಗ್ತಾನೆ. ಅವನಿಗೆ ಏನ್ ಬೇಕ್ರಿ? ಅವನಿಗೇನು ಬೇಕಾಗಿಲ್ಲ ಪರಮಾತ್ಮನಿಗೆ. ಅವನು ಉಣಿಪ ಅಂತಂದ್ರೆ ಅವನು ಆಯಾಯ ಪಿತೃಗಳು ಯಾವ ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೋ ಆಯಾಯ ಯೋನಿಗಳಲ್ಲಿ ಹುಟ್ಟಿದಂತಹ ಜೀವಿಗಳಿಗೆ ಯಾವುದು ಯೋಗ್ಯವೋ ಆಯಾ ಆಹಾರವನ್ನ ಕೊಡ್ತಾನೆ. ಸಿಂಹರಾಗಿ ಹುಟ್ಟಿದ್ರ ಜಿಂಕೆಯನ್ನೇ ಕೊಡ್ತಾನೆ. ಆಹಾರ ಅದೇ ಮಾಂಸ. ಕಾಗೆಯಾಗಿ ಹುಟ್ಟಿದ್ರ ಯಾವುದೋ ಒಂದು ಇಲಿಯನ್ನೋ ಅದು ಅನ್ನೋ ಯಾವುದೋ ಒಂದು ಮಾಂಸ ತುಂಡನ್ನೇ ಕೊಡ್ತಾನೆ. ಯಾವುದೋ ಪಕ್ಷಿಗಳಾಗಿ ಹುಟ್ಟಿದ್ರ, ಪಾರಿವಾಳಗಳಾಗಿ ಹುಟ್ಟಿದ್ರ ತಂಡೊಲ ರೂಪದಿಂದ ಕೊಡ್ತಾನೆ. ಹೀಗೆ ಈ ಅನಲ ಯಮ ಸೋಮಾದಿ ದೇವತೆಗಳು ಅಧಿಕಾರಿಯಲ್ಲಿ ಪ್ರತಿದಿನ ಅವರಲ್ಲಿ ನಿಂತುಕೊಂಡು ಈ ಪಿತ್ರಾದಿ 3 ಪಿತೃಪಿತಾಮಹ ಪ್ರಪಿತಾಮಹಾದಿಗಳಿಗೆ ಸೇರುವಂತಹ ಪುಣ್ಯಗಳನ್ನ ಮಾಡಿಸ್ತಾರೆ. ಮುಖ್ಯವಾಗಿ ಮಾಡಿಸಿ ಆ ಒಂದು ಪುಣ್ಯ ರಾಶಿಯನ್ನ ಪರಮಾತ್ಮನ ಆಜ್ಞೆ, ಆ ವಾಸುದೇವನ ಮಗಳ ಪರಮಾತ್ಮನ ಆಜ್ಞೆಯಿಂದ ಆಯಾಯ ಪಿತೃಗಳಿಗೆ ಸೇರುವ ಹಾಗೆ ಮಾಡ್ತಾರೆ. ಅಲ್ಲ, ಅವನಿಗೆ ಬೇಡವಾ? ನಿತ್ಯಾನಂದ ಭೋಜನದಾಯಿ ಆನಂದ ಸ್ವರೂಪನಿಗೆ, ಆನಂದ ಸ್ವರೂಪನಾದವನಿಗೆ, ಅವನು ಆನಂದ ಸ್ವರೂಪನಾದ ಪರಮಾತ್ಮ, ಅವನು ಭೋಜನದಾಯಿ ಅಷ್ಟೇ. ಪಿತೃಗಳಿಗೆ ಭೋಜನವನ್ನು ಕೊಡುವವನಾಗ್ತಾನೆ ಈ ವಾಸುದೇವ ನಾಮಕ ಪರಮಾತ್ಮ. ಅದ್ರೊಳಗೂ ಸ್ವಲ್ಪ ಉಳಿಸ್ತಾನಂದ್ರೆ ಪಾಪ ಪರಮಾತ್ಮ. ಬರೀ 9 ಭಾಗ ಅಲ್ಲ ಮಾಡ್ತಾನೆ, 9 ಭಾಗ ಸ್ವಲ್ಪ ಭಾಗ ಮಾಡ್ತಾನೆ. ಅದು ಉಳಿಸೋದು ಈ ಜೀವ ಸ್ಥೂಲ ದೇಹದಲ್ಲಿ ಇದ್ದುಕೊಂಡು ಏನಿದ್ದಾನೆ ಜೀವ, ಆ ಜೀವನಿಗೆ ಅಂತ ಒಂದು ಸ್ವಲ್ಪ ಪುಣ್ಯ ಭಾಗವನ್ನು ಉಳಿಸ್ತಾನೆ. ಈ ಪೂರ್ವೋಕ್ತ ಪುಣ್ಯದೊಳಗೆ 10ನೇ ಭಾಗವನ್ನ ಅಧಿಕಾರಿ ಉಣುತ್ತಾನೆ. ವಿಚಾರ ಮಾಡಿ. ಹಾಗಾದ್ರೆ ನಮ್ಮ ಪುಣ್ಯದ ಭಾಗ ಎಷ್ಟು? ಅದರಲ್ಲೂ ಗಂಡಸರಾಗಿದ್ರೆ ಹೆಂಡತಿ ಅರ್ಧ ತಕೊಂಡ್ಬಿಡ್ತಾಳೆ. ಇನ್ನೇನು ಬಂತು ಹೇಳಿ? ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ, ಗಂಡ ಮಾಡಿದ ಪುಣ್ಯ ಅರ್ಧ ಪಾಲು ಹೆಂಡತಿಗೆ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಹೆಂಡತಿ ಮಾಡಿದ ಪಾಪ ಅರ್ಧ ಗಂಡನಿಗೆ. ಅದಕ್ಕೆ ಹೇಳಿದ್ರು ದಾಸರು, ನೀ ಗಂಡ ನಾ ಹೆಂಡತಿ ಅಂತ ಹೇಳ್ಬಿಟ್ರು ಪರಮಾತ್ಮನಿಗೆ ಪುರಂದರ ದಾಸರು. ಹೆಣ್ಣಾದ್ರೂ ಚಿಂತೆ ಇಲ್ಲ. ಎಷ್ಟು ಒಳಾರ್ಥವನ್ನ ಇಟ್ಕೊಂಡು ಹೇಳಿರ್ತಾರೆ ದಾಸರು. ಒಬ್ಬ ಹೀಗಿದೆ. ಹಬ್ಬ ಸರಿ. ಹಾಗಾದ್ರೆ ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಒಂದ್ ನಿಮಿಷ. ಒಂದೇ ಒಂದ್ ಸೆಕೆಂಡ್. ಆಚಾರ್ಯ, ನಾವು
ಇದನ್ನ ಹೇಳ್ಬೇಕಾದ್ರೆ ಆ ಹಾ ಅಪ್ಪ, ತಾತ, ಮುತ್ತಾತ, ಅಜ್ಜಿ, ಹಾ ಮುತ್ತಜ್ಜಿ, ಅಜ್ಜಿ ಇದನ್ನ ಅಜ್ಜಿ ಮುತ್ತಜ್ಜಿ ಎಲ್ಲ ಹೇಳಿದ್ವಿ. ಅವಾಗ ಶುಕ್ಲ ಹಾ ರೂಪ ಇದ್ರಿ ಹೇಳಿದ್ರಿ, ಇದನ್ನ ರೂಪ ಹೇಳಿದ್ರಿ. ಆ ಹಾ ಎಂತದ್ದು ಹ್ಮ್ ರೇತಸ್ಸು ಶುಕ್ಲ ರೂಪ ರೇತಸ್. ರೇತಸ್ ರೂಪ ಹೇಳಿದ್ರಿ. ಆದ್ರೆ ಹಾ ಆಕ್ಚುಯಲ್ ಆಗಿ ಇದ್ರಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ಸೈಂಟಿಫಿಕ್ ಆಗಿ ಹೇಳುದಾದ್ರೆ 23+1 23+1 48 ಕ್ರೋಮೋಸೋಮ್ ಇರ್ತಕ್ಕಂಥದ್ದು. ಓಕೆ ಓಕೆ. 23 ಹಾ 23 ಆಟೋಸೋಮ್ಸ್ ಅಂತೀವಿ, ಒಂದಿನ ಸೆಕ್ಸ್ ಕ್ರೋಮೋಸೋಮ್ ಅಂತೀವಿ. ಎಕ್ಸ್ ವೈ ಹಾ ಅದೇ ಎಲ್ಲರಿಗೂ ಗೊತ್ತಿರೋದು. ಹೌದು ಇಲ್ಲಿ ನಾವು ಹೌದು. ತಾತನಿಂದ ಬರ್ಬೇಕಾದ್ರೆ, ಮುತ್ತಾತನಿಂದ ಬರ್ಬೇಕಾದ್ರೆ ಪ್ರತಿ ಸತಿ ಹಾ 24 ಬಂದಿರುತ್ತೆ. ವೆನ್ ಇಟ್ ವಿಲ್ ಬಿಕಮ್ ಓನ್ಲಿ 6. ಮುತ್ತಾತನಲ್ಲಿ 6, ಮುತ್ತಾತಂದು 6 ಇರುತ್ತೆ, ಇವ್ರದ್ದು 12 ಇರುತ್ತೆ ಹಾ ತಾತಂದು, ಹಾ ಇವ್ರದ್ದು ಹಾ ಹಾ 24 ಇರುತ್ತೆ. ಅಂದ್ರೆ ಓಕೆ. ನಾನು ಹೇಳೋದು ಇವರ ಪೂರ್ತಿ ಗುಣಗಳಂತಂದ್ರೆ ನಾನು ಇದನ್ನ ಯಾವ್ದನ್ನು ಇದು ಮಾಡಿ ಹೇಳ್ತಾ ಇಲ್ಲ. ಬರ್ಬೇಕಾದ್ರೆ ಅಂಶ ಅಂತ ನಾನು ಹೇಳೋದು, ಅವರ ಹಾ ಹಾ ಅಂಶ ಹಾ ಹಾ ಬಂದಿರತ್ತೆ ಅಂತ ಅಲ್ವಾ. ಹಾ ಆದ್ರಿಂದ ಹಾ ಹೌದು ಹೌದು ಹೌದು. ನಾನು ಯಾಕೆಂದ್ರೆ ಸೈಂಟಿಫಿಕ್ ಆಗಿ ಕಾರ್ಯುಲೇಟ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಓಕೆ. ಅಂಶ ಬಂದಿರತ್ತೆ ಅಂತ. ಅಜ್ಜಿಯಿಂದ ಬರ್ಬೇಕಾದ್ರೆ ಹೌದು 6, ಹೌದು. ಮುತ್ತಜ್ಜಿಯಿಂದ 6, ಅಜ್ಜನಿಂದ ಹಾ ತಗೊಂಡಾಗ 12, ಇದರಿಂದ ತಗೊಂಡಾಗ ಹಾ ಅಂದ್ರೆ ಹಾ ನಾನು ಹಾ ಸೆಕ್ಸ್ ಸೇರಿಸಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ತಗೊಂಡಾಗ 24 ಹಾ ಆತರ. ಹಾ ಅಂದ್ರೆ ಅದೇ ಹೌದು ಕ್ಯಾರೆಕ್ಟರ್ಸ್ ಹೌದು. ಸ್ವಲ್ಪ ಬಂದಿರುತ್ತೆ ಅಷ್ಟು ಅಂತ. ನಮಗೆ ಅದ್ರ ಬಗ್ಗೆ ಅಷ್ಟೇ. ಅಷ್ಟು ಗೊತ್ತಿಲ್ಲ, ನೀವ್ ಹೇಳಿದ್ರೆ ಅವು ಅಲ್ಲಲ್ಲ ಇರಬಹುದು ಅಂತ. ಅಲ್ಲಲ್ಲ ಇದೆ, ಅದು ಅದೇ ತರ ಬರೋದು. ಸಮಯದಲ್ಲಿ ಇದು ವೈ ಕ್ರೋಮೋಸೋಮ್ ತಂದೆಯಿಂದ ಬರುತ್ತೆ, ಹಾ ತಾಯಿಯಿಂದ ಹಾ ಹಾ ಮೈಟೊಕಾಂಡ್ರಿಯಲ್ DNA. ಸೊ ಫಣಿರಾಜನ ಡೀಟೇಲ್ ನಲ್ಲಿ ಹೋಗಿದ್ದಾರೆ. ಒಟ್ಟಾರೆ ಅದೇ ಒಂದು ವೈ ಕ್ರೋಮೋಸೋಮ್ ಮೈಟೊಕಾಂಡ್ರಿಯಲ್. ಹೌದು ಸರ್, ಕರೆಕ್ಟ್ ಯು ಆರ್ 100%. ಅದಕ್ಕೆ ನಾನು ಹೇಳಿದೆ 23+1 23+1 ಅಂತ. ಆ +1 ಸೆಕ್ಸ್ ಕ್ರೋಮೋಸೋಮು. ಇದು ನಾರ್ಮಲ್ ಹೌದು ಹೌದು. ಆಟೋಸೋಮ್ಸ್ ಅಂತ ಹೇಳ್ತೀವಿ. ಈ ಆಟೋಸೋಮ್ಸ್ ಅಲ್ಲೇನೆ ಜೀನ್ಸ್ ಇರೋದು, ಈ ಜೀನ್ಸ್ ಅಲ್ಲೇನೆ ಕ್ಯಾರೆಕ್ಟರ್ಸ್ ಕ್ಯಾರಿ ಆಗೋದು ಈ 23ರಲ್ಲೇನೆ. ಸೊ ದಟ್ ಇಸ್ ಹೌ ಇಟ್ ಗೋಸ್. ಇಟ್ಸ್ ಓಕೆ, ಬಿಡಿ. ಹೇಳ್ದೆ ಜನ ಅಂತಂದ್ರೆ ನಾವು ಹೊಸದಾಗಿ ಏನು ಇಲ್ಲಿ ರಿಸರ್ಚ್ ಮಾಡಿ ನಾವು ಹೊಸದಾಗಿ ಏನು ಮಾಡಿಲ್ಲ. ವಾಟ್ಸನ್ ಅಂಡ್ ಕ್ರೆಕ್ ಏನು ದೊಡ್ಡದಾಗಿ ಏನು ಮಾಡಿಲ್ಲ. ವಾಟ್ಸನ್ ಕ್ರೆಕ್ ಮಾಡಕ್ಕೆ ಎಷ್ಟೋ 1000 ವರ್ಷಗಳಿಂದ, ಎಷ್ಟೋ 100 ವರ್ಷಗಳ ಹಿಂದೆ ನಮ್ಮಲ್ಲಿ ಇತ್ತು ಇದು. ನಮ್ಮಲ್ಲಿ ಈ ನಾಲೆಡ್ಜ್ ಕೂಡ ಇತ್ತು ಅಂತ ನಾನು. ಹಾ ಸೊ ವಿ ಆರ್ ಎಂತದ್ದು, ವಿ ಆರ್ ವೆರಿ ಎಷ್ಟು ಪ್ರೂಡೆಂಟ್. ಅದ್ಭುತ ನೋಡ್ರಿ ನಮ್ಮ ಸಂಸ್ಕೃತಿಯ. ಅದನ್ನೇ ಆಚಾರ್ಯ, ಎಷ್ಟು ಎಷ್ಟು ಪ್ರೂಡೆಂಟ್ ಹೆಮ್ಮೆ ಇದ್ವಿ ಪಡ್ಬೇಕು ನಾವು ನಾವು ಅಂತ. ಅಂತ. ಅದೇನೆ, ಹಾ ಅದು ತಿಳ್ಕೊಂಡಾಗ ಗೊತ್ತಾಗತ್ತೆ. ಇವಾಗ ಯಾರ್ದನ್ನಾರ ಮಾತನಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಗೊತ್ತಾಗತ್ತೆ. ಫಣಿರಾಜ್ ಅವರೇ, ಒಂದು ರಿಕ್ವೆಸ್ಟ್. ಹೇಳಿ ನಿಮ್ದು ಮೇಡಮ್. ಆ ಸೈಂಟಿಫಿಕ್ ಇದ್ರದ್ದು ಕ್ಯಾಲ್ಕುಲೇಷನ್ ಒಂದು ನಮ್ ಗ್ರೂಪ್ ಅಲ್ಲಿ ಹಾಕ್ಬಿಡಿ. ಆಯ್ತು ಮೇಡಮ್, ಯಾ, ದಟ್ ವಿಲ್ ಹೆಲ್ಪ್ ಅಸ್. ಆಯ್ತು ಮೇಡಮ್, ಆಯ್ತು ಅದ್ಭುತ. ಆಯ್ತು ಮೇಡಮ್. ಈಗ ಇನ್ನೊಂದು ವಿಜ್ಞಾನ ವರದಿಯ ಪ್ರಕಾರ ವೈ ಕ್ರೋಮೋಸೋಮ್ ಕಡಿಮೆ ಆಗ್ತಾ ಇದೆ ಅಂತ ಸುದ್ದಿ, ಹೌದಾ? ವೈ ಕ್ರೋಮೋಸೋಮ್ ಕಡಿಮೆ ಆಗ್ತಾ ಇಲ್ಲ ಆಚಾರ್ಯ, ಮೊಬಿಲಿಟಿ ಕಡಿಮೆ ಆಗ್ತಾ ಇದೆ. ಮೊಬಿಲಿಟಿ, ಅಂದ್ರೆ ಮಾರ್ಟಾಲಿಟಿ ಅನ್ಸುತ್ತೆ ಜಾಸ್ತಿ ಇದು ಯಾಕೆ ಆಗ್ತಾ ಕಡಿಮೆ ಇದೆ. ಆಗ್ತಿದೆ ಅಂತಂದ್ರೆ, ಈಗ ಮಾಡುವಂತಹ ಫುಡ್ ಹ್ಯಾಬಿಟ್ಸ್ ಶ್ರಾದ್ದಾದಿಗಳನ್ನೇ ಮಾಡ್ತಿಲ್ಲ, ಆದ್ರಿಂದ ಕಡಿಮೆ ಆಗ್ತಿರಬಹುದಾ ಅಂತ. ಇಲ್ಲ, ಅದು ದಟ್ ಈಸ್ ನಥಿಂಗ್ ಟು ಡೂ ವಿತ್ ದಟ್. ನಮ್ಮಲ್ಲಿ ಅದು ಕಾನ್ಸಂಟ್ರೇಷನ್ ಬಂದಾಗ ಹೌದಾ? ನಮ್ಮ ಇದಕ್ಕೆ ಬರ್ಬೋದು. ಇದೆ